ನನಗೆ ಮನಸ್ಸಲ್ಲಿ ಖಾರ್ದುಂಗ್ಲಾದ ತುತ್ತ ತುದಿಗೆ ತಲುಪ್ತಿರೋ ಖುಷಿನೂ ಆಗ್ತಾಯಿತ್ತು, ಜೊತೆಗೆ ಲೇಟ್ ಆಗಿದೆ ಅನ್ನೋ ಭಯ ಕೂಡ ಕಾಡ್ತಾ ಇತ್ತು. ಐ ಥಿಂಕ್ ನಾವಿವಾಗ ಖಾರ್ದುಂಗ್ಲಾ ಟಾಪ್ ರೀಚ್ ಆದ್ವಿ ಅಂತ ಅನಿಸ್ತಾ ಇದೆ. सर खारदुंगला, दिस इज इसको बोलते खारदुंगला पास. तो बन खारदुंगला फाइनली. ಬೈಕಿಂದ ಇಳಿಯೋ ಟೈಮ್. ವ್ಲಾಗ್ ಆನ್ ವಿತ್ ರಾಘವ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫೈನಲಿ ಅಲ್ಲಿ ಹೋಗಿ ಮುಟ್ಟಿದೆ. ನಂದು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಆ್ಯಂಡ್ ಇಂಡಿಯನ್ ಫ್ಲ್ಯಾಗ್ ಹಾರಾಡ್ತಾ ಇತ್ತಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿದೆ ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿತ್ತು, ತುಂಬಾ ಖುಷಿ ಆಗ್ತಾಯಿತ್ತು. ಬೈಕ್ನಿಂದ ಇಳಿದ ಕೂಡಲೇ ನನಗೆ ಅಲ್ಲೇ ಗಾಳಿಯಲ್ಲಿ ಹಾರಾಡ್ತಾ ಇರೋ ನಮ್ಮ ರಾಷ್ಟ್ರಧ್ವಜ ನನ್ನ ಕಣ್ಣಿಗೆ ಬಿತ್ತು. ಆ ಗಾಳಿಯಲ್ಲಿ ಹಾರಾಡ್ತಾ ಇರೋ ನಮ್ಮ ರಾಷ್ಟ್ರಧ್ವಜನ ನೋಡಿದರೆ ಯಾರಿಗಾದರೂ ಮೈ ರೋಮಾಂಚನವಾಗುವಂತಿತ್ತು. ಹಾಗೆಯೇ ನಮ್ಮ ರಾಷ್ಟ್ರಧ್ವಜನ ಕಣ್ತುಂಬ ನೋಡ್ತಾ ನಿಂತುಬಿಟ್ಟೆ. ಅಂದಾಗೆ ಅಲ್ಲೇ ಪಕ್ಕದಲ್ಲಿರೋ ಒಂದು ಬೋರ್ಡನ್ನು ನೋಡಿದೆ. ಅಲ್ಲಿ ಬರೆದಿತ್ತು, ಬಾರ್ಡರ್ ರೋಡ್ ಆರ್ಗನೈಜೇಷನ್ ಟೀಮ್ ವಿಜಾಯಕ್ ವೆಲ್ಕಮ್ಸ್ ಯು ಟು ದಿ ವರ್ಲ್ಡ್ಸ್ ಟಾಪ್ ಮೈಟಿ ಖಾರ್ದುಂಗ್ಲಾ ಅಂತ. ಆಲ್ಟಿಟ್ಯೂಡ್ ಅಂದರೆ ಎತ್ತರ ಬರೋಬ್ಬರಿ 17,982 ಫೀಟ್. ಇದು ಓದಿದ ತಕ್ಷಣ ನನಗೆ ಒಂದ್ಸಲ
ಮೈ ಜುಮ್ ಅಂದ್ಬಿಡ್ತು. ಯಾಕೆಂದರೆ ನಾನು ಇವಾಗ ನಿಂತಿರುವಂತಹ ಸ್ಥಳ ಬರೋಬ್ಬರಿ 18,000 ಫೀಟ್ ಆಲ್ಮೋಸ್ಟ್ ಆಗಿತ್ತು. ಒಂದ್ಸಲ ಯೋಚನೆ ಮಾಡಿದಾಗ ನನಗೆ ಮೈ ಜುಮ್ ಅಂದ್ಬಿಡ್ತು. ಯಾಕೆಂದರೆ ನಾನು ಇಷ್ಟ ಮೇಲೆ ಬಂದ್ಬಿಟ್ಟಿದ್ದೀನ ಅಂತ. ಬಟ್ ಅದೇನೇ ಇರಲಿ, ನನಗಂತೂ ನನ್ನ ಮೇಲೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು. ಯಾಕೆಂದರೆ ಹೈಟ್ ಅಂದ್ರೇ ಹೆದರುವಂತಹ ನಾನು ಇಷ್ಟ ಮೇಲೆ ಬಂದಿರೋದೇ ನನಗೆ ಒಂದು ರೀತಿ ದೊಡ್ಡ ಸಾಧನೆ ಆಗಿತ್ತು. ಈಗಂತೂ ಬಿಡಿ, ಎಷ್ಟು ಕೋಲ್ಡ್ ಇತ್ತಂದ್ರಲ್ಲಿ ವಾತಾವರಣ ಅನ್ಬಿಲೀವಬಲ್. ಸೊ ನನಗಾಗಿದ್ದ ಖುಷಿಗಲ್ವಾ, ಆ್ಯಕ್ಚುಲಿ ಅಲ್ಲಿ ಜಾಕೆಟ್ ಹಾಕೋಬೇಕಿತ್ತಲ್ವ, ಜಾಕೆಟ್ನ 2 ಜಾಕೆಟ್ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ನನಗಾಗಿದ್ದ ಖುಷಿಗೆ ಅದನ್ನ ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ಇದ್ದ ಜಾಕೆಟನ್ನು ತೆಗೆದ್ಬಿಟ್ಟು ಅಲ್ಲಿ ಇಟ್ಕೊಂಡು ಬ್ಯಾಗ್ನೂ ಅಲ್ಲೇ ಹೊತ್ತಾಕಿ, ಜಾಕೆಟ್ನೂ ಅಲ್ಲಿಟ್ಟೆ, ಬ್ಯಾಗ್ನೂ ಅಲ್ಲಿಟ್ಟೆ, ಕ್ಯಾಮ್ರಾ ತೊಗೊಂಡು ಹಂಗೆ ನೋಡ್ಕೊಂಡು ಮುಂದೋದೆ. ಫೈನಲಿ ಐ ರೀಚ್ ಕಾರ್ದುಂಗ್ಲಾ. ಕಾರ್ದುಂಗ್ಲಾಗೆ ಬಂದ್ಬಿಟ್ಟು ಆ ಡಿಫೆನ್ಸ್ ಹತ್ರ ಕಾರ್ದುಂಗ್ಲಾ ಎಲ್ಲಂತ ಕೇಳ್ತಾ ಇದ್ದೆ. ಗೆಳೆಯರೇ, ನಾನು ಕರ್ನಾಟಕದಿಂದ ಇಷ್ಟು ದೂರ, ಅದು ಭಾರತದ ತುತ್ತ ತುದಿಯಲ್ಲಿ ಬಂದಿದ್ದೀನಂತ ನನಗೆ ಇನ್ನೂ ನಂಬಿಕೆನೇ ಬರ್ತಾ ಇರಲಿಲ್ಲ. ಗೆಳೆಯರೇ, ನಾನಂತೂ ಇವಾಗ ಖಾರ್ದುಂಗ್ಲಾ ತಲುಪಿರೋ ಖುಷಿಯಲ್ಲಿ ತೇಲಾಡ್ತಾ ಇದ್ದೆ. ಸಮಯ ಬೇರೆ ಮೀರ್ತಾ ಇತ್ತು. ಅದಾಗಲೇ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿ ಮಳೆ ಬರೋ ಸಾಧ್ಯತೆ ಕೂಡ ತುಂಬಾ ಇತ್ತು. ನನಗೆ ಖಾರ್ದುಂಗ್ಲಾ ತಲುಪಿದ್ರ ಖುಷಿ ಎಷ್ಟಿತ್ತಂದರೆ, ಇಲ್ಲಿ ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ನಾನು ಹಾಕಿರೋ ವಿಂಟರ್ ಜಾಕೆಟನ್ನು ನನಗೆ ಅರಿವಿಲ್ಲದಂತೆ ನಾನು ತೆಗೆದುಬಿಟ್ಟೆ. ಸಮಯ ಅದಾಗಲೇ ಸಾಯಂಕಾಲ 5:30 ಆಗ್ಬಿಟ್ಟಿತ್ತು. ಆದ್ದರಿಂದ ಕೇವಲ ಬೆರಳೆಣಿಕೆಯಷ್ಟು ಪ್ರವಾಸಿಗರು ಮಾತ್ರ ಇಲ್ಲಿ ಉಳ್ಕೊಂಡಿದ್ರು. ಅವರು ಕೂಡ ರಿಟರ್ನ್ ಹೋಗಲು ಸಿದ್ಧತೆಯನ್ನು ನಡೆಸ್ತಾ ಇದ್ರು. ಇದನ್ನು ನೋಡಿ ನನಗೆ ಸ್ವಲ್ಪ ಭಯ ಕೂಡ ಆಯಿತು. ಅದೇನೇ ಇರಲಿ, ನಮ್ಮ ರಾಷ್ಟ್ರಧ್ವಜನ ನೋಡಿದ ಮೇಲೆ ಅದಕ್ಕೊಂದು ಸಲ್ಯೂಟ್ ಕೊಡದೇ ಇರೋಕ್ಕೆ ಆಗುತ್ತಾ? ಏನಂತೀರ? ಬನ್ನಿ, ನಮ್ಮ ರಾಷ್ಟ್ರಧ್ವಜಕ್ಕೊಂದು ಸಲ್ಯೂಟನ್ನು ಕೊಟ್ಟು ಗೌರವವನ್ನು ಸಲ್ಲಿಸೋಣ. ನಮ್ಮ ಭಾರತದ ತುತ್ತ ತುದಿ, ಅದರಲ್ಲೂ 18,000 ಅಡಿಗಳಷ್ಟು ಮೇಲೆ ನಿಂತು ಭಾರತದ ರಾಷ್ಟ್ರಧ್ವಜಕ್ಕೆ ಸಲ್ಯೂಟ್ ಕೊಟ್ಟು ಗೌರವ ಸಲ್ಲಿಸುವ ಅವಕಾಶ ತುಂಬಾ ಕಡಿಮೆ ಜನರಿಗೆ
ಲಭಿಸುತ್ತೆ. ಅಂತಹ ಅದೃಷ್ಟಶಾಲಿಗಳಲ್ಲಿ ನಾನು ಒಬ್ಬ ಅಂತ ನನಗೆ ಅನಿಸ್ತಾ ಇತ್ತು. ನಿಜವಾಗ್ಲೂ ಇದು ನನ್ನ ಜೀವನದ ಒಂದು ಅದ್ಭುತ ಹಾಗೂ ಒಂದು ಹೆಮ್ಮೆಯ ಕ್ಷಣ. ಮುಂದೆ ಹೋಗ್ತೀನಿ. ಒಬ್ಬ ಏನಿದೆ ರೀ ನನಗೆ ಹುಚ್ಚಿಡಿಯೋದೊಂದು ಬಾಕಿ ಇತ್ತು. ಅಲ್ಲಿ ಕುಣಿತಾ ಇದ್ದೆ, ಖುಷಿಯಾಗಿದ್ದೆ. ನನಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ನನಗೆ ಇಲ್ಲೇ ಮನೆ ಮಾಡ್ಕೊಂಡಿದ್ದು ಬಿಡೋಣ, ಎಲ್ಲೂ ಹೋಗೋದೇ ಬೇಡ ಅನಿಸ್ತಾ ಇತ್ತು ಒಂದ್ಸಲ. ಅಷ್ಟು ಖುಷಿಯಾಗಿಬಿಟ್ಟಿತ್ತು ನನಗೆ. ಲಡಾಖ್ನ ಖಾರ್ದುಂಗ್ಲಾಗೆ ಬರೋಕ್ಕೆ ಕನ್ಸು ಕಂಡಿದ್ದೆ. ಆದರೆ ಇಲ್ಲಿಗೆ ಒಬ್ಬನೇ ಬರ್ತೀನಂತ ಕನಸಿನಲ್ಲೂ ಅನ್ಕೊಂಡಿರಲಿಲ್ಲ. ಕೆಲವೊಮ್ಮೆ ನಾವು ಕಂಡ ಕನಸುಗಳು ನಿಜವಾಗುತ್ತಂತೆ ಅಲ್ವಾ? ಅದೇ ರೀತಿ ನನ್ನ ಜೀವನದಲ್ಲೂ ಕೂಡ ನಾ ಕಂಡ ಕನಸು ನನಸಾದಂತೆ ನನಗೆ ಅನಿಸ್ತಾ ಇತ್ತು. ಅಂದಹಾಗೆ ನನ್ನ ಬೈಕ್ ಹಾಗೂ ನನ್ನ ಒಚ್ಚೆಯಾದ ಬ್ಯಾಗನ್ನು ಅಲ್ಲಿಯೇ ಬಿಟ್ಟು ಖಾರ್ದುಂಗ್ಲಾದ ಈ ಸುಂದರ ಲೋಕವನ್ನು ನಿಮಗೆ ಪರಿಚಯಿಸಲು ಹಾಗೆ ಮುಂದೆ ನಡ್ಕೊಂಡು ಹೋದೆ. ಫೈನಲಿ ರೀಚ್ಡ್ ಹಿಮಾಲಯದ ತುದಿ, ಹೈಯೆಸ್ಟ್ ರೋಡ್ ಲೆವೆಲ್ ರೋಡ್ ಇನ್ ದ ವರ್ಲ್ಡ್. ಹೈಯೆಸ್ಟ್ ರೋಡ್ ಇದು ಖಾರ್ದುಂಗ್ಲಾ. ಓ ಮೈ ಗಾಡ್, ಜಸ್ಟ್ ಅಮೇಜಿಂಗ್, ಜಸ್ಟ್ ಅಮೇಜಿಂಗ್. ದೇವ್ರೇ, ಏನಿದು ಪ್ರಕೃತಿ! ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ ಹಾಗೆ. ನೋಡ್ತಾ ಇದ್ದೀರಾ, ಅಲ್ಲಿ ಬರ್ತೀನಿ ನಿಮ್ಗೆಲ್ಲ ಎಲ್ಲ ವ್ಯೂ ತೋರಿಸ್ತೀನಿ ಆಯ್ತಾ. ಸ್ವಲ್ಪ ಬಿಸಿಲಿರ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ನಾನಿವಾಗ ನನ್ನದೇ ಆದ ಲೋಕದಲ್ಲಿ ತೇಲಾಡ್ತಾ ಇದ್ದೆ. ಒಂದು ಕ್ಷಣ ನನಗೆ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ನಾನು ಯಾವುದೋ ಬೇರೆಯದ್ದೇ ಲೋಕದಲ್ಲಿ ಬಂದಂತಹ ಅನುಭವ ನನಗಿವಾಗ ಆಗ್ತಾ ಇತ್ತು. ಈ ಸುಂದರ ಪ್ರಕೃತಿಗೆ ನನ್ನ ಮನಸ್ಸು ಸೋತು ಹೋಗಿತ್ತು. ಇಲ್ಲೇ 15 ಮಿನಿಟ್ಸ್ಗಿಂತ ಜಾಸ್ತಿ ಇರಬಾರ್ದಂತಾರೆ. ನಾನು 30 ಮಿನಿಟ್ಸ್ ಇರ್ತೀನಿ ಇಲ್ಲೇ, ಮನೆ ಮಾಡ್ಕೊಂಡಿದ್ದು ಬಿಡ್ತೀನಿ. ಆಮೇಲೆ ನಮ್ಮ ಪೇರೆಂಟ್ಸ್ ಬೆನ್ನಿಟ್ಕೊಂಡು ಬಂದ್ಬಿಡ್ತಾರೆ, ಎಲ್ಲೋದ ನನ್ನ ಮಗ ಅಂತ.
ನನ್ನ ಗುಡ್ಡ ಐತಲ್ಲ, ಎಲ್ಲೈತು ದಾಟ್ಕೊಂಡ. ಅಂದಹಾಗೆ ನಾನು ಬರುವಾಗ ರಸ್ತೆಯ ಬದಿಯಲ್ಲಿ ಒಂದು ಸುಂದರವಾದ ಬಂಡೆಯನ್ನು ನೋಡಿದ್ದೆ. ಆ್ಯಂಡ್ ಅದರ ಮೇಲೆ ಏನೋ ಬರ್ಕೊಂಡಿತ್ತು. ಅದೇ ಬಂಡೆಕಲ್ಲನ್ನು ಇವಾಗ ನಾನು ಹುಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಬಂದ ನಂತರ ಅದ್ರ ಶೂಟ್ ಮಾಡಲಿದೆ ಇರೋಕ್ಕಾಗತ್ತಾ? ನಾನು ಎಷ್ಟು ಭಯ ಪಡ್ಕೊಂಡಿದ್ದೆ ಗೊತ್ತಾ? ಒಂದು ಸ್ವಲ್ಪ ಹೊತ್ತಿನ ಮುಂಚೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಶೂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಬಿಸಿಲು ಇದ್ದರೆ ಚೆನ್ನಾಗಿರತ್ತೆ ಅಂತ. ನೋಡಿ, ದೇವರಿಗೆ ನನ್ನ ಮಾತು ಕೇಳಿಸ್ತನ್ಸತ್ತೆ. ಮೋಡಗಳು ಸರಿದು ಬಿಸಿಲು ಕೂಡ ನನಗಾಗಿ ಬಂದ್ಬಿಡ್ತು. ಆ್ಯಕ್ಚುಲಿ ಖಾರ್ದುಂಗ್ಲಾ ರೋಡ್ ಬಿಲ್ಟ್ ಮಾಡಿದ್ದು 1976 ಆ್ಯಂಡ್ ಇದು ಪಬ್ಲಿಕ್ಕಿಗೆ ಅಂದರೆ ಮೋಟರ್ ವೆಹಿಕಲಿಗೆ ಹೋಗೋಕ್ಕೆ ಚಾಲನೆ ಕೊಟ್ಟಿದ್ದು 1988 1988 ಮೋಟರ್ ವೆಹಿಕಲಿಗೆ ಪರ್ಮಿಷನ್ ಕೊಟ್ಟಿದ್ದು ಓಡಾಡೋಕ್ಕೆ. ಅದು ನನ್ನ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಇನ್ ದಿ ವರ್ಲ್ಡ್ ಮುಟ್ಟಾಯ್ತು ನಾನು. ಸ್ವಲ್ಪ ಚಳಿ ಥಂಡಿ ಆಯ್ತು, ಸ್ವಲ್ಪ ಕೋಲ್ಡ್ ಆಯಿತು. ನೋಡ್ತಾ ಇದ್ದೀರಾ? ಏನ್ರಿ ಇದು ವ್ಯೂ? ಏನಿದು ಐಸು? ಅಯ್ಯೋ ದೇವ್ರೆ. ಅಲ್ಲಿ ಕುಣಿತಾ ಇದ್ದೆ, ಹುಚ್ಚಿನಂಗೆ ಕುಣಿತಾ ಇದ್ದೆ. ಏನು ಮಾಡ್ತಿದ್ದೀನಿ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಹುಚ್ಚಿನ ಥರ ಕುಣಿತಾ ಇದ್ದೆ ಖುಷಿಯಿಂದ. ಐ ಥಿಂಕ್ ನಿಮ್ಗೆ ಅರ್ಥ ಆಗತ್ತೆ ಅಂದ್ಕೊಳ್ತೀನಿ. ನನಗೆ ಎಷ್ಟು ಖುಷಿಯಾಗಿರಬೇಕು, ನನ್ನ ಮನಸ್ಸಲ್ಲಿ ಆ ಟೈಮಲ್ಲಿ ಆಗ್ತಾಯಿರೋ ಭಾವನೆಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅಂದ್ಕೊಳ್ತೀನಿ. ನಾನು ಇದೇ ಆಗ್ಬೇಕಲ್ವಾ? ಬೇಡ, ನನ್ನ ಕೈಯಿಂದ ಮುಟ್ತೀನಿ ಐಸ್ನ. ಇಲ್ಲಿಗೆ ಬಂದು ಇಷ್ಟು ಮಾಡಿದ್ರೆ ಹೇಗೆ? ಚಳಿ ಹಾರಿಸ್ಲಾ? ಉಂಡೆ ಮಾಡ್ಬಿಟ್ಟು ಹಾರಿಸ್ತೀನಿ. ಅಲ್ಲಿ ನೋಡ್ರಿ ಬ್ರೋ, ಬ್ರೆಡ್ ಟೇಕಿಂಗ್ ವ್ಯೂ. Oh my god, man. Hi, let's go. Alright, let's take a look at our weather forecast today. Today's forecast, a lot of sunshine, blue skies, marine clouds. Just a perfect day to go outside and relax. That's your forecast. We'll be right back. Yeah, sunny days, sunny days, sunny days. No clouds in the sky, about to get away. Feels like it's been a freaking decade. Sorry, don't call me cause I'm gonna be on break. Sunny day, make way. All the stress and doubt, yeah, not today. Feels like it's been a freaking decade. Sorry, don't call me cause I'm gonna be on break. Got the Tropicana, fresh cut sushi on a platter. Brandy, honey, it don't matter, shots till I drop. Gonna be 24/7, golden hour like a boss. And they say, yo, guess you got a 2 o'clock appointment for a champagne shot, whoa, yeah. I'm busy trying to take it higher. Got no time for never, only spending cheddar. Wish I could do this forever. Chilling with the hottest company. They all wanna welcome me to their private penthouse suite. Yeah, now I got the key. Rooftop pool, got a heli on speed. Ocean view from the highest peak. I'm complete, oh I want this to stay. Please don't go away. Sunny days, sunny days, sunny days. No clouds in the sky, about to get away. Feels like it's been a freaking decade. Sorry, don't call me cause I'm gonna be on break. Sunny day, make way. All the stress and doubt, yeah, not today. Feels like it's been a freaking decade. Sorry, don't call me cause I'm gonna be on break. 반짝이는 waves. 향긋한 너의 향
only positivity to this party. Don't want no drama with any bad karma. Got a lot of that in La Vida Loca. Just wanna let it all go. Yeah, I can't say no when I'm this free. Don't wanna go home, oh I can't sleep. Weather's so nice, only got good vibes. Yeah, we're here chillin' in paradise. Sunny days, sunny days, sunny days. No clouds in the sky, about to get away. Feels like it's been a freaking decade. Sorry, don't call me cause I'm gonna be on break. Sunny day, make way. All the stress and doubt, yeah, not today. Feels like it's been a freaking decade. Sorry, don't call me cause I'm gonna be on break. Sunny days, no clouds in the sky, about to get away. Feels like it's been a freaking decade. Sorry, don't call me cause I'm gonna be on break. Sunny day, make way. All the stress and doubt, yeah, not today. Feels like it's been a freaking decade. Sorry, don't call me cause I'm gonna be on break. ಅಲ್ಲಿ ನೋಡ್ರಿ ಬ್ರೋ, ಬ್ರೆಡ್ ಟೇಕಿಂಗ್ ವ್ಯೂ. ನಮ್ಮ ದೇಶ ಯಾವತ್ತಿದ್ರೂ ಅದ್ಭುತ. ಖಾರ್ದುಂಗ್ಲಾದ ಈ ವಿಸ್ಮಯಕಾರಿ ಜಗತ್ತು ತುಂಬಾನೇ ಅದ್ಭುತ ಹಾಗೂ ತುಂಬಾನೇ ಸುಂದರ. Khardungla. ಅಂತೂ ನನ್ನ ಆಸೆ ಈಡೇರ್ತು. ಸಮಯ ಬೇರೆ ಮೀರ್ತಾ ಇತ್ತು. ನಾನು ಇವಾಗ ಇದ್ದ ಸ್ಥಳ ತುಂಬಾನೇ ಅಪಾಯಕಾರಿಯಾಗಿತ್ತು. ಅದರಲ್ಲೂ ರಾತ್ರಿ ವೇಳೆ ತುಂಬಾನೇ ಅಪಾಯಕಾರಿ. ಅಂದಾಗೆ ರಾತ್ರಿ ಆದಂಗೂ ಇಲ್ಲಿನ ಟೆಂಪ್ರೇಚರ್ ತುಂಬಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ -5 -10ವರೆಗೂ ಹೋಗುತ್ತೆ. ರಾತ್ರಿ ವೇಳೆ ಹಿಮ ಕರಗಿಬಿಟ್ಟು ನೀರಾಗಿ ರೋಡ್ ಮೇಲೆ ಹರಿಯೋ ಸಾಧ್ಯತೆ ಕೂಡ ತುಂಬ ಇರುತ್ತೆ. ಮತ್ತು ರಾತ್ರಿ ವೇಳೆ ಸಡನ್ ಆಗಿ ಮಳೆ ಬಂದು ಲ್ಯಾಂಡ್ಸ್ಲೈಡ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಅದ್ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಖಾರ್ದುಂಗ್ಲಾದ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ತಾ ಹಾಗೆ ಆರಾಮಾಗಿ ಖಾರ್ದುಂಗ್ಲಾದ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಅದೇ ಸಮಯಕ್ಕೆ ಇಬ್ಬರು ಸ್ಕೂಟಿ ತೊಗೊಂಡು ಬಂದಿದ್ರು ಅಲ್ಲಿಂದ ಖಾರ್ದುಂಗ್ಲಾಗೆ. ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಸೊ ನಾನು ಹೇಳಿದೆ ನಾನು ಶೂಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಓಕೆ ಕ್ಯಾರಿ ಆನ್, ನೀವು ಎಲ್ಲಿಯವರು ಅಂತ ಕೇಳಿದ್ರು. ನಾವು ಲಡಾಖಿಂದಂತ, ನಾನು ಕರ್ನಾಟಕ ಅಂತ ಹೇಳಿದೆ. ಅವರು ಎಲ್ಲಿಯವರು ಅಂತ ಕೇಳಿದಾಗ ಅವ್ರು ತಮ್ಮ ಪ್ಲೇಸ್ ಬಗ್ಗೆ ಪರಿಚಯ ಮಾಡಿಕೊಟ್ರು. Just walking in this dark.
Which place you are from? Which place? Noida. You going back to? Back to Noida. Noida? Now, no. This way? Came through this. Okay, I'm going to Nubra from this. Okay. My bike is there. I have to reach there and I'll just come back. Okay? Have a nice day. You are from? Yeah, I'm from Karnataka. Okay. Bharat Mata ki. एक बार और एक बार. Bharat Mata ki. Yeah. Cool bro. Happy journey. ಇದೇ ರೀತಿ ಸ್ಕೂಟಿ ಮೇಲೂ ಬಂದಿದ್ದಾರೆ ಇಲ್ಲಿ ನೋಡಿ. ಬೇಸ್ಬಾಲ್ ತಗೊಂಡು ಬರ್ಬೋದು ಆರಾಮಾಗಿ. ಇವಾಗ ನನ್ನ ಜೊತೆ ಮಾತಾಡಿದವರು ಆ್ಯಕ್ಚುಲಿ ನೋಯ್ಡಾದವರು. ನೋಡಿ, ಅವರು ಲೇ ಸಿಟಿಯಿಂದ ಸ್ಕೂಟಿ ತಗೊಂಡು ಇಲ್ಲಿಗೆ ಬಂದಿದ್ದಾರೆ. ಬರ್ಬೋದು ಕಣ್ರಿ, ಧೈರ್ಯ ಹೊಂದಿದ್ರೆ ಏನು ಬೇಕಾದ್ರೆ ಆಗುತ್ತೆ ಅಲ್ವಾ? ಅಂದಾಗೆ ಅವರು ನನಗೆ ನಿಮ್ಮೂರು ಯಾವುದು, ನೀವು ಎಲ್ಲಿಂದ ಬಂದಿದ್ದು ಅಂತ ಕೇಳಿದಾಗ ನಾನು ಬಹಳ ಹೆಮ್ಮೆಯಿಂದ ಕರ್ನಾಟಕ ಅಂತ ಹೇಳಿದೆ. ಕರ್ನಾಟಕ ಅಂತ ಹೇಳುವಾಗ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಅನ್ಬಿಲೀವಲ್ ಅಲ್ಲ, ನೀವು ಯಾರು ಬಿಲೀವ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಂಗಿದೆ. ನಾ ಇಲ್ಲೇ ಬಂದು ಶೂಟ್ ಮಾಡ್ಬೇಕಂತ ಇಷ್ಟ ಆಯಿತು. ಎಲ್ಲರೂ ಹೇಳ್ತಾ ಇದ್ರು 15 ನಿಮಿಷ ಇರಬೇಕು ಇಲ್ಲೇ, ಇಲ್ಲಾಂದರೆ ಏನಂತಾರೆ ಅಕ್ಯೂಟ್ ಮೌಂಟೇನ್ ಅಕ್ಯೂಟ್ ಸಿಕ್ನೆಸ್ ಅಂತ, AMS ಅಂತ ಹೇಳ್ತಾರೆ ಅದಕ್ಕೆ, ಅದಾಗತ್ತಂತ. ಇಟ್ಸ್ ಡಿಪೆಂಡ್ ಅಪಾನ್ ಬಾಡಿ, ಓಕೆ, ಆ್ಯಂಡ್ ಇಟ್ಸ್ ಡಿಪೆಂಡ್ ಅಪಾನ್ ದೇರ್ ವಾಟ್ ಯು ಕಾಲ್ ವಿಲ್ ಪವರ್ ಆ್ಯಂಡ್ ದ ಬಾಡಿ ಸ್ಟ್ಯಾಮಿನಾ ಆ್ಯಂಡ್ ಮತ್ತೆ ಅವರ ಮಾನಸಿಕ ಸ್ಥೈರ್ಯ, ಸೈಕಾಲಜಿಕಲ್ ಒಂದು ವಿಲ್ ಪವರ್ ಇದ್ರೆ ಏನೂ ಆಗಲ್ಲ. ಹೆದರ್ತಾ ಬಂದರೆ, ನನಗೂ ಹಂಗೆ ಆಗಿತ್ತು ಅವಾಗ, ಆಯಿತಾ? ಹೆದರ್ತಾ ಬಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಅದಕ್ಕೆ ಜೀವನದಲ್ಲಿ ಯಾವತ್ತೂ ಹೆದರಬೇಡಿ. ಓಕೆ, ಯಾವತ್ತೂ ಹೆದರಬಾರ್ದು ಜೀವನದಲ್ಲಿ. I made it. Yes, I made it. ಎಸ್, ಐ ಮೇಡ್ ಇಟ್. ಹೌದು ಕಣ್ರಿ, ಕೊನೆಗೂ ನನ್ನ ಈ ಕನಸಿನ ಜರ್ನಿನ ಕಂಪ್ಲೀಟ್ ಮಾಡಿದೆ ಅನ್ನೋ ಖುಷಿ ನನಗೆ ತುಂಬಾ ಆಗ್ತಾಯಿತ್ತು. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಆದರೆ ನನಗಂತೂ ಇದು ನನ್ನ ಜೀವನದ ಒಂದು ರೋಮಾಂಚನಕಾರಿ ಬೈಕ್ ಜರ್ನಿಯಲ್ಲಿ ಇದು ಒಂದು. ಹಾಗಾಗಿ ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಇವಾಗ ನನ್ನ ಕಣ್ಣೀರಿಂದ ಸ್ವಲ್ಪ ಒದ್ದೆ ಆಗಿಬಿಟ್ಟಿತ್ತು. ಮುಂದಿನ ಭಾಗದಲ್ಲಿ
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಾಧ್ಯವಾದಲ್ಲಿ ಕಮೆಂಟ್ ಕೂಡ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ.